ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರ ಪತ್ರಿಕಾಗೋಷ್ಠಿ ನಾವೀಗ ತಾನೇ ನೋಡ್ತಾ ಇದ್ವಿ. ಆರಂಭದಲ್ಲಿ ವ್ಯೋಮಿಕಾ ಸಿಂಗ್ ಮತ್ತೆ ಸೋಫಿಯಾ ಖುರೇಶಿ ಮಾತನಾಡಿದರು. ಕ್ಷಿಪಣಿ ಡ್ರೋನ್ಗಳ ಮುಖಾಂತರ ದಾಳಿಗೆ ಪ್ರಯತ್ನ ಪಡ್ತು ಪಾಕಿಸ್ತಾನ, ತಕ್ಕ ಉತ್ತರವನ್ನು ಕೊಟ್ಟಿದ್ದೀವಿ, ಎಲ್ಲ ಪ್ರಯತ್ನಗಳನ್ನು ನಿಷ್ಕ್ರಿಯಗೊಳಿಸಿದ್ದೀವಿ. ಇದು ವ್ಯೋಮಿಕಾ ಸಿಂಗ್, ಸೋಫಿಯಾ ಖುರೇಶಿ ಮತ್ತೆ ವಿಕ್ರಮ್ ಮಿಸ್ರಿ ಅವರ ಮಾತು. ಪಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಕೊಲ್ಯಾಪ್ಸ್ ಮಾಡಿದ್ದೀವಿ ಲಾಹೋರ್ನಲ್ಲಿ. ಇದು ಎಷ್ಟು ಸಮಾಧಾನದ ಪತ್ರಿಕಾಗೋಷ್ಠಿ ಅಂದರೆ, ಎಷ್ಟು ಬುದ್ಧಿವಂತಿಕೆಯ ಪತ್ರಿಕಾಗೋಷ್ಠಿ ಅಂದರೆ, ಯಾವುದರ ದೊಡ್ಡ ದೊಡ್ಡ ದನಿಗಳಿಲ್ಲ, ಏರಿಳಿತಗಳು ಮೊದಲೇ ಇಲ್ಲ. ಯಾವ ಸತ್ಯವನ್ನ ಜನರಿಗೆ ಹೆಂಗೆ ಮುಟ್ಟಿಸ್ಬೇಕು ಇವರು ನೋಡಿ ಕಲಿಬೇಕು ನೋಡಿ. ಯಾಕಂದ್ರೆ ನೀವು ಡ್ಯಾಮ್ಗಳನ್ನ ಏನಾದರೂ ಟಾರ್ಗೆಟ್ ಮಾಡಿದ್ದೀರಾ? ಪಾಕಿಸ್ತಾನ ಆರೋಪಿಸ್ತಾ ಇದೆ ನೀಲಂ ಝೇಲಂ ಡ್ಯಾಮ್, ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿರುವಂತ ನೀಲಂ ಝೇಲಂ ಡ್ಯಾಮ್ ಅದನ್ನ ಟಾರ್ಗೆಟ್ ಮಾಡಿದೆ ಭಾರತ ಅನ್ನುವಂಥ ಮಾತು. ಅದನ್ನ ಅಲ್ಲಗಳೆದ್ರು ವಿಕ್ರಮ್. ಇದು ಶುದ್ಧ ಸುಳ್ಳು ಅನ್ನುವಂಥ ಮಾತನ್ನು ಹೇಳಿದ್ರು. ಹೇಳಿ ಕೇಳಿ ಪಾಕಿಸ್ತಾನ ಸುಳ್ಳಿನ ದೇಶ, ಜನ್ಮ ಲೇತೆ ಹಿ ಝೂಟ್ ಶುರು ಹುವಾ, ಇದು ಹೇಳಿದಂತ ಮಾತು. ಹುಟ್ಟುಡ್ತಾನೆ ಸುಳ್ಳು ಹೇಳ್ತಾನೆ ಹುಟ್ಟದಂತ ದೇಶ ಅಂತಂದ್ರೆ ಅದು ಪಾಕಿಸ್ತಾನ, ಪಾಕಿಸ್ತಾನ ಅನ್ನುವಂಥ ಮಾತನ್ನು ಹೇಳಿದ್ದು ವಿಕ್ರಮ್ ಮಿಸ್ರಿ. ಬಹಳ ಅದ್ಭುತವಾಗಿ ಮಾತಾಡಿದ್ರು. ಹಿಂಗಾಗಿ ದೇಶದ ಪ್ರಧಾನಮಂತ್ರಿಗಳೇನು ಹೇಳ್ತಾರೆ, ಅಲ್ಲಿನ ಉಪ ಪ್ರಧಾನಿಗಳೇನು ಹೇಳ್ತಾರೆ, ಗೃಹ ಸಚಿವರೇನು ಹೇಳ್ತಾರೆ, ರಕ್ಷಣಾ ಸಚಿವರೇನು ಹೇಳ್ತಾರೆ, ಅವರ ಮಾತುಗಳು ಎಷ್ಟು ಸತ್ಯ ಅನ್ನುವಂಥದ್ದು ಗೊತ್ತಾಗಿದೆ. ಬಹಳ ಅದ್ಭುತವಾಗಿ ಹೇಳಿದ್ರು. ಯಾವ್ಯಾವ ಭಯೋತ್ಪಾದಕರು ಸಿಕ್ಕಿದ್ರು, ಒಸಾಮಾ ಬಿನ್ ಲಾಡನ್ ಎಲ್ಲಿ ಸಿಕ್ಕ ಜಗತ್ತಿಗೆ ಗೊತ್ತು ಅನ್ನುವಂಥ ಮಾತನ್ನು ಹೇಳಿದ್ರು. ಪಾಕಿಸ್ತಾನ ಏನಾದರೂ ತಕರಾರು ಮಾಡಿದ್ರೆ ತಿರುಗೇಟನ್ನು ಕೊಡ್ತೀವಿ, ಸರಿಯಾಗಿ ಹೊಡಿತೀವಿ, ಮತ್ತೆ ಪ್ರಚೋದನೆ ಕೊಟ್ಟರೆ ಮತ್ತೆ ಮತ್ತೆ ಹೊಡಿತೀವಿ. ಇದು ವಿಕ್ರಮ್ ಮಿಸ್ರಿ ಅವರ ಮಾತು. ವಿಕ್ರಮ್ ಮಿಸ್ರಿ ಬಹಳ ಅದ್ಭುತವಾಗಿ ಹೇಳ್ತಾ ಇದ್ರು, ಎಲ್ಲವನ್ನೂ ಕೂಡ ವಿವರಿಸಿದರು. ಪಾಕಿಸ್ತಾನದ ಸುಳ್ಳು ಮತ್ತು ಸುಳ್ಳಿನ ಸಾಲುಗಳು, ಸುಳ್ಳಿನ ಕಂತೆ, ಹುಟ್ಟತಾನೆ ಸುಳ್ಳಿನಿಂದಲೇ ಹುಟ್ಟಿರುವಂಥ ಒಂದು ಸುಳ್ಳಿನ ದೇಶ ಪಾಕಿಸ್ತಾನ. ಪಾಕಿಸ್ತಾನ ಹೇಳುವಂಥ ಮಾತನ್ನು ಅಷ್ಟು ಸೀರಿಯಸ್ ಆಗಿ ಪರಿಗಣಿಸಬಾರ್ದು ಅನ್ನುವಂಥ ಮಾತು. ಜೊತೆಗೇನು ಅಂದರೆ POKನಲ್ಲಿರುವಂಥ ಡ್ಯಾಮನ್ನು ಟಾರ್ಗೆಟ್ ಮಾಡಲಾಗಿದೆ ಅನ್ನುವಂಥ ಆರೋಪ ಇದೆಯಲ್ಲ ಪಾಕಿಸ್ತಾನದ್ದು, ಅದರ ಬಗ್ಗೆ ಅವ್ರು ಹೇಳಿದಂಥ ಮಾತು. ಹುಟ್ಟುಡ್ತಾನೆ ಸುಳ್ಳು ಹೇಳ್ತಾನೆ ಹುಟ್ಟಿದಂಥ ಒಂದು ಸುಳ್ಳಿನ ದೇಶದ ಮಾತುಗಳನ್ನು ನಾವೆಷ್ಟರ ಮಟ್ಟಿಗೆ ನಂಬಲಿಕ್ಕೆ ಸಾಧ್ಯ? ಇದು ವಿಕ್ರಮ್ ಮಿಸ್ರಿ ಹೇಳಿದಂಥ ಮಾತು. ನೋಡಿ, ನಾರಿ ಶಕ್ತಿ ಇವತ್ತು ಕೂಡ ಮುಂದುವರೆದಿರುವಂಥದ್ದು. ಯಾಕಂದರೆ ಇಬ್ಬರು ಮಹಿಳಾಮಣಿಯರು ಅಧಿಕಾರಿಗಳು ಇವತ್ತು ಅವರು ಪತ್ರಿಕಾಗೋಷ್ಠಿಯನ್ನು ಶುರು ಮಾಡಿದರು. ಅದಾದಮೇಲೆ ಅದನ್ನು ಭಾಳ ಅದ್ಭುತವಾಗಿ ಮುಗಿಸ್ತಂಥವ್ರು ವಿಕ್ರಮ್ ಮಿಸ್ರಿ ಶ್ರೀನಗರದಲ್ಲೇ ಓದಂಥವರು. ಕಾಶ್ಮೀರದ ಸ್ಥಿತಿಗತಿಗಳು ತುಂಬ ಅದ್ಭುತವಾಗಿ ಗೊತ್ತು. ಅದಾದ ನಂತರ ಗ್ವಾಲಿಯರ್ನಲ್ಲಿ ಅವರು ಓದನ್ನು ಮುಂದುವರಿಸ್ತಂಥವ್ರು. ಈ ವಿಚಾರದ ಬಗ್ಗೆ ಬಹಳಷ್ಟು ಆಳ ಅಗಲ ಅರಿತಿರುವಂಥ ಅಧಿಕಾರಿ ಅಂತಂತಂದರೆ ವಿಕ್ರಮ್ ಮಿಸ್ರಿ ಮಾತಾಡಿದಂಥ ಮಾತುಗಳು. ಜೊತೆಗೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಪಾಕಿಸ್ತಾನ ಟಾರ್ಗೆಟ್ ಮಾಡೋಕ್ಕೆ ನೋಡ್ತು, ಎಲ್ಲೆಲ್ಲಿ ಯಾವ್ಯಾವ ರೀತಿನೆಲ್ಲ ಉತ್ತರ ಕೊಟ್ಟಿದ್ದೀವಿ, ಯಾವ ಪರಿ ಉತ್ತರ ಕೊಟ್ಟಿದ್ದೀವಿ, ಮುಟ್ಟಿ ನೋಡಿಕೊಳ್ಳುವ ರೀತಿನೆಲ್ಲ ಉತ್ತರ ಕೊಟ್ಟಿದ್ದೀವಿ. ಇದು ವಿಕ್ರಮ್ ಮಿಸ್ರಿ ಅವರು ಹೇಳಿದಂಥ ಮಾತು. ಮತ್ತೇನಾದರೂ ತಕರಾರು ತೆಗೆದರೆ ಪಾಕಿಸ್ತಾನ ಮತ್ತೊಂದು ಸರಿಯಾಗಿ ಹೊಡಿತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಯಾಕಂದರೆ ನಿಮಗೆ ಗೊತ್ತಿದೆ ಏನಾಯಿತು ಮೊನ್ನೆ ರಾತ್ರಿ ಏನಾಯಿತು ಅನ್ನುವಂಥದ್ದು. ಜೊತೆಗೇನು ಅಂದರೆ ಪಾಕಿಸ್ತಾನ ನಿನ್ನೆ ಏನು ಮಾಡ್ತು, ಅದಾದಮೇಲೆ ಏನಂದರೆ ಇವತ್ತಿನ ಬೆಳವಣಿಗೆಗಳೇನೇನು ಅದೆಲ್ಲದನ್ನು ಕೂಡ ನೀವು ನೋಡಿದ್ದೀವಿ. ಅವಂತಿಪುರ, ಶ್ರೀನಗರ, ಜಮ್ಮು, ಪಠಾಣ್ಕೋಟ್, ಅಮೃತ್ಸರ್, ಕಪೂರ್ತಲಾ, ಜಲಂಧರ್, ಲೂಧಿಯಾನಾ, ಅದಮ್ಪುರ್, ಭಟಿಂಡಾ, ಛತ್ತೀಸ್ಗಢ, ನಲ್, ಫಲೋಡಿ, ಉತ್ತರಾಯ್, ಭೂಜ್, ಇಲ್ಲೆಲ್ಲ ಪಾಕಿಸ್ತಾನ ಟಾರ್ಗೆಟ್ ಮಾಡಲಿಕ್ಕೆ ನೋಡ್ತು. ಅದೆಲ್ಲವನ್ನೂ ಕೂಡ ಭಾರತೀಯ ಸೇನೆ ವಿಫಲಗೊಳಿಸಿದೆ. ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಯಾವ್ಯಾವ ರೀತಿ ಆಕ್ರಮಣ ಮಾಡೋಕ್ಕೆ ನೋಡ್ತು ಅದಕ್ಕೆ ತಕ್ಕ ಹಾಗೆಯೇ ಅದಕ್ಕಿಂತ ದೊಡ್ಡ ಮಟ್ಟದ ಉತ್ತರವನ್ನೇ ಭಾರತ ಕೊಟ್ಟಿರುವಂಥದ್ದು. ಈ ಮುಖಾಂತರ ಪಾಕಿಸ್ತಾನದ ಬಂಡವಾಳ ಏನು ಅನ್ನುವಂಥದ್ದು ಜಗತ್ತಿಗೆ ಬಯಲಾಗಿದೆ. ಜಗತ್ತಿಗೆ ಅವರವರ ಕ್ಷಿಪಣಿಗಳು ಸಿಡಿದನೇ ಬೀಳ್ತವೆ ಅಂತಂತಂದರೆ ಏನರ್ಥ? ಇದು ಎಲ್ಲವೂ ಕೂಡ ಭಿಕ್ಷೆ ಬೇಡಿರವೆ. ಕಟೋರಿ ಹಿಡ್ಕೊಳ್ಳೋದು, ಭಿಕ್ಷೆಗೆ ಹೋಗೋದು. ಕ್ಷಿಪಣಿಗಳು ಕೂಡ ಕ್ಷಿಪಣಿಗಳೇ. ಹೇಳಿ ಕೇಳಿ ಚೈನಾ ಮೇಡ್ಗಳು. ಅದು ಚೈನಾ ಮೇಡಲ್ಲೇ ತಪ್ಪಿದೆಯೋ ಅಥವಾ ಬಳಸೋರಲ್ಲಿ ತಪ್ಪಿದೆಯೋ? ಯಾಕಂದರೆ ಇವ್ರಿಗೆ ಬಳಸಕ್ಕೆ ಬರಲ್ಲ, ಎಲ್ರಿಗೂ ಕೂಡ ಗೊತ್ತಿರುವಂಥ ಸಂಗತಿನೇನೆ.
ಹೀಗಾಗಿ ಏನು ಅಂದರೆ ಹಾಕಿದಂಥ ಕ್ಷಿಪಣಿಗಳು ಕೂಡ ಸಿಡಿತಾ ಇಲ್ಲ. ಒಂದು ದರಿದ್ರ ರಾಷ್ಟ್ರ ಎಂಥ ದರಿದ್ರ ಸ್ಥಿತಿಗೆ ಬಂದುಬಿಡುತ್ತೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಪಾಕಿಸ್ತಾನ ಎಲ್ಲೆಲ್ಲಿ ಬಾಲ ಬಿಚ್ಚಿದೆ ಅಲ್ಲೆಲ್ಲ ಭಾರತ ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟಿದೆ, ಮಿಸೈಲ್ಗಳ ಮುಖಾಂತರ ಉತ್ತರ ಕೊಟ್ಟಿದೆ. ಜೊತೆಗೆ ಅಂದರೆ ಡ್ರೋನ್ ಹಾರಿಸಿ ಅದರಲ್ಲಿ ಸ್ಫೋಟಕಗಳನ್ನು ತುಂಬಿ ಅದನ್ನು ಬೀಳಿಸಿ ಉತ್ತರ ಕೊಟ್ಟಿದೆ. ಉಸಿರೆತ್ತಬಾರದು ಆ ರೀತಿಯ ಉತ್ತರ ಭಾರತದಿಂದ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH